ಹಲೋ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕರ್ನಾಟಕದ ಮನೆಗಳಲ್ಲಿ ಮಾಡುವಂತಹ ಮೊಸಪ್ಪಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಕುಕ್ಕರ್ಗೆ ಒಂದು ಅರ್ಧ ಲೋಟದಷ್ಟು ತೊಗರಿಬೇಳೆ, ಒಂದು ಕಟ್ಟಷ್ಟು ಮಿಕ್ಸ್ ಸೊಪ್ಪು, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, 3 ಟೊಮೆಟೊ, 2 ಈರುಳ್ಳಿ, ಆಮೇಲೆ ಒಂದು 2 ಬದನೆಕಾಯಿ ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ 1 ಹಿಡಿಯಷ್ಟು ಬೆಳ್ಳುಳ್ಳಿ, ನಂತರ 1.5 ಲೋಟದಷ್ಟು ನೀರು, ಸ್ವಲ್ಪ ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು 4 ವಿಸಿಲು ಕೂಗಿಸ್ಕೊಳ್ಳೋಣ. ಸೊ 4 ವಿಸಿಲ್ ಕೂಗಿದ್ಮೇಲೆ ತುಂಬ ಸಾಫ್ಟ್ ಆಗಿರುತ್ತೆ, ಈಸಿಯಾಗಿ ನಾವು ಮಸ್ಕೋಬೋದು. ಈ ರೀತಿ ನೀರನ್ನ ಸ್ವಲ್ಪ ಬಸ್ಕೊಂಡು ಚೆನ್ನಾಗಿ ಮಸಿಯೋಣ. ಮಸಿದ ಮೇಲೆ ಆ ನೀರನ್ನು ಏನು ಬಸ್ತಿಕ್ಕಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ಸೊ ಇದು ಕುದಿತಾ ಇರಲಿ, ಇದೊಂದು ಒಗ್ಗರಣೆ ಮಾಡ್ಕೊಬಿಡೋಣ. ಇದೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಒಂದು 2 ಈರುಳ್ಳಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಿಮ್ಮ ಹತ್ರ ಹಿಂಗಿದ್ರೆ ಹಿಂಗೆ ಹಾಕೊಳ್ಳಿ, ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ಇದನ್ನೆಲ್ಲ ಹಾಕಿ ಆ ಕುದಿತಿರೋ ಸಾರಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಕರ್ನಾಟಕದ ಮನೆಗಳಲ್ಲಿ ಮಾಡುವಂತಹ ಮೊಸಪ್ಪಿನ ಸಾರು